ನಮಸ್ತೆ. ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಭಾರತೀಯ ಆರತಿ ಮಾಡ್ತಾ ಇರ್ತಾಳೆ. ಚಂದನ ಮತ್ತು ಹರಿಗೆ ಅದನ್ನು ಕಲ್ಯಾಣಿ ಸಹಿಸ್ತಾನೆ ಬಂದು ಆರತಿ ತಟ್ಟೆನ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಭಾರತಿಗೆ ಬೈದು, ಯಾರಿಗೆ ಆರತಿ ಮಾಡ್ತಾ ಇದೆಯಾ, ಇವನ್ಗೆ ಆರತಿ ಮಾಡ್ತಾ ಇದೆಯಾ ನೀನು, ಅಥವಾ ಇವನ ಜೊತೆ ಓಡ್ ಬಂದಿದ್ದಾಳಲ್ಲ ಯಾರಿಗೆ ಆರತಿ ಮಾಡ್ತಾ ಇದೆಯಾ, ಈ ಮನೆಗೆ ಹೆಣ್ಣು ಬಂದರೆ ಎಷ್ಟು ಹೋದರೆ ಎಷ್ಟು, ನೀನು ಯಾಕೆ ಆರತಿ ಮಾಡಿ ಒಳಗಡೆ ಕರ್ಕೊತಾ ಇದ್ದೀನಿ ಅಂತ ಅಂದಿದ್ದಕ್ಕೆ ಭಾರತಿ, ಅಮ್ಮ ನೋಡಮ್ಮ ಇವಾಗ ಹಂಗೆ ಸುಮ್ಮನೆ ಇದ್ಬಿಡು ಮತ್ತೆ ಸರಿ ಇರಲ್ಲ ಅಂದಿದ್ದಕ್ಕೆ, ಏನೇ ಮಾಡ್ತೀಯ ನೀನು, ಬಾಯಿ ಮುಚ್ಕೊಂಡು ನಡಿಯ ಮನೆಗೆ, ಏನು ಮಾಡ್ತೀಯ, ಇವ್ರ ಮನೆಗೆ ಯಾಕೆ ನೀನು ತಲೆ ಕೆಡಿಸ್ಕೊಂಡು ಆರತಿ ಮಾಡೋಕ್ಕೆ ಬಂದಿದ್ಯಾ ನನ್ನ ಜೊತೆ ಅಂತ ಅವಳಿಗೆ ಹೊಡೆದು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹಂಗೆ ಚಂದನಾಗೆ ಬೇಜಾರಾಗುತ್ತೆ. ಅಷ್ಟರಲ್ಲಿ ಮುತ್ತು, ಒಂದು ನಿಮಿಷ ನೀವೇನು ಬೇಜಾರಾಗಬೇಡಿ ಅಂತ ಒಳಗಡೆ ಹೋಗಿ ಆರತಿ ತಟ್ಟೆನ ತೊಗೊಂಡು ಬಂದು, ಹರಿ ಕಂಟಿ ನೀವು ಈ ಕಡೆ ಬರ್ರೋ ಅಂತ ಹೇಳಿ 3 ಜನ ಸೇರಿ ಚಂದನ ಮತ್ತು ಹರಿಗೆ ಆರತಿ ಮಾಡ್ತಾರೆ. ಆದರೆ ಚಂದನಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ಏನಿದು, ಯಾಕೆ ಇವ್ರು ಆರತಿ ಮಾಡ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗ್ತಾ ಇರ್ತಾಳೆ. ಹರಿಗೆ ಸನ್ನೆ ಮಾಡ್ಕೊಂಡು ಏನಿದೆಲ್ಲ ಅಂತ ಮಾತಾಡ್ತಾನೆ ಇರ್ತಾಳೆ. ಅಂದರೆ ಏನು ಹೇಳೋಕ್ಕಾಗ್ದೇ ಸುಮ್ಮನೆ ನಿಂತಿರ್ತಾನೆ. ಮುತ್ತು, ನೀವೇನು ಬೇಜಾರಾಗಬೇಡಿ ಬನ್ನಿ ಒಳಗಡೆ ಅಂತ ಕರಿತಾನೆ. ಆಗ ಚಂದನ, ಹರಿ ಮತ್ತು ಎಲ್ಲರೂ ಒಳಗಡೆ ಹೋಗ್ತಾ ಇರ್ತಾರೆ. ಅಷ್ಟರೊಳಗಡೆ ನಟರಾಜ ಅಲ್ಲಿಗೆ ಬಂದು, ಇರಿ ನಾನು ಬರ್ತೀನಿ ಅಂತ ಬರ್ತಾನೆ. ಎಲ್ಲರೂ ಕಣ್ ತುಂಬಿಸ್ಕೊಳಕ್ಕೆ ಬಂದಿದ್ದೀರಾ ನಮ್ಮ ಮನೆಗೆ, ನನ್ನ ಮಗನಿಗೆ ಹೆಣ್ಣು ಕೊಡೋದೇ ಇಲ್ಲ ಯಾರನ್ನು ಅಂತ ಹೇಳ್ತಾ ಇದ್ರಿ, ನೋಡಿ ನನ್ನ ಮುದ್ದು ಸೊಸೆ ಬಂದಿದ್ದಾಳೆ, ಮಹಾಲಕ್ಷ್ಮಿ ಬಂದಿದ್ದಾಳೆ ನನ್ನ ಮನೆಗೆ, ಎಲ್ಲರೂ ಸರಿಯಾಗಿ ನೋಡ್ಕೊಳ್ಳಿ, ಕಣ್ಣೇನಾದರೂ ಕಸ ಬಿದ್ದಿದ್ರೆ ಮಣ್ಣು ಬಿದ್ದಿದ್ರೆ ಕಣ್ಣನ್ನು ಚೆನ್ನಾಗಿ ಉಜ್ಕೊಂಡು ನೋಡ್ಕೊಳ್ಳಿ ಫಸ್ಟು, ನಮ್ಮ ಮನೆಗೆ ಇವತ್ತು ಮಹಾಲಕ್ಷ್ಮಿ ಬಂದಿದ್ದಾಳೆ, ಇವತ್ತಂತೂ ನಟರಾಜ ಈಸ್ ಫುಲ್ ಹ್ಯಾಪಿ ಅಂತ ಹೇಳಿ ಚಂದನ ಮುಂದೆ ಹೋಗಿ ನಿಂತು, ಹಾಯ್ ಬ್ಯೂಟಿಫುಲ್ ಸೊಸೆ, ಐ ಆಮ್ ಯುವರ್ ಮಾವಾಸ್ ಅಂತ ಹೇಳಿದಾಗ ಚಂದನಕ್ಕೆ ಮಾವನ ಅಂತ ಕನ್ಫ್ಯೂಸ್ ಆಗ್ತಾಳೆ. ಹರಿ ಕಡೆಗೆ ಸನ್ನೆ ಮಾಡ್ತಾನೆ ಇರ್ತಾಳೆ. ಕುಡ್ದಿರೋ ಸ್ಮೆಲ್ ಬರ್ತಾ ಇರುತ್ತೆ, ಅವಳಿಗೆ ಇರಿಟೇಟ್ ಆಗ್ತಾ ಇರುತ್ತೆ. ಅದನ್ನು ಹೇಳಿದ್ದೇನೆ ಈ ಕಡೆ ಬಂದು ನಟರಾಜ ಈಸ್ ಫುಲ್ ಹ್ಯಾಪಿ ಅಂತ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಎಲ್ಲರೂ ನೋಡಿ ನಗ್ತಾ ಇರ್ತಾರೆ. ಆಗ ಹರಿ, ಅಣ್ಣ ಏನಣ್ಣ ಇದೆಲ್ಲ, ನೀನೇ ಏನಾದರೂ ಮಾಡೋಣ ಅಂತ ಹೇಳಿದಾಗ ಮುತ್ತು ಮುಂದೆ ಬಂದು, ಅಣ್ಣ ಏನಪ್ಪ ಇದೆಲ್ಲ, ಎಲ್ಲರೂ ನೋಡ್ತಾ ಇದ್ದಾರೆ ಅಪ್ಪ ಅಂತ ಹೇಳಿದ್ದಕ್ಕೆ, ಏನು ಎಲ್ಲರೂ ನೋಡ್ತಾ ಇದ್ದಾರಾ, ಯಾಕ್ರ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ಕಂಡರ ಮನೆ ಸಮಾಚಾರ ಅಂತ ಅಂದರೆ ನಿಮಗೆ ಅಷ್ಟೊಂದು ಹಗ್ರನ, ಹೋಗಿ ಏನು ಊಟ ಸಿಗುತ್ತೆ ಅಂತ ಬಂದ್ಬಿಟ್ರಾ, ಹೋಗಿ ಅಂತ ಬೈತಾನೆ. ಆಗ ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರೆ. ನೀವು ಬನ್ನಿಯಪ್ಪ ಅಂತ ನಟರಾಜನ ಮುತ್ತು ಕರ್ಕೊಂಡು ಹೋಗಿ ಅಲ್ಲಿ ಬೆಡ್ ಮೇಲೆ ಮಲಗಿಸ್ತಾರೆ. ಅವನು ಮಲ್ಕೊತಾನೆ. ಆಗ ಚಂದನ ಮುಂದೆ ಬಂದು, ನೀವೇನು ಬೇಜಾರು ಮಾಡ್ಕೋಬೇಡಿ ಬನ್ನಿ ಒಳಗಡೆ ಅಂತ ಹರಿ ಕರ್ಕೊಂಡು ಬರೋ ಅಂತ ಮುತ್ತು ಒಳಗಡೆ ಹೋಗ್ತಾನೆ. ಚಂದನ ಅವರಮ್ಮ ತುಂಬಾ ಅಳ್ತಾ ಕೂತಿರ್ತಾರೆ. ಅಲ್ಲಿಗೆ ದಿವ್ಯಾ ನೀರನ್ನ ತೊಗೊಂಡು ಬಂದು, ಸ್ವಲ್ಪ ನೀರನ್ನ ಕುಡೀರಿ ಅತ್ತೆ ಅಂತ ಹೇಳಿದ್ದಕ್ಕೆ, ಬೇಡ ನನಗೆ ನೀರು, ಒಂದು ದೊಡ್ಡ ವಿಷನಾದರೂ ತಂದು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ನೆಮ್ಮದಿಯಾಗಿ ಸಾಯೋಕ್ಕಾದರೂ ಸಾಯ್ತಾ ಇದ್ದೆ, ಬದುಕಿದ್ದು ಏನು ಪ್ರಯೋಜನ ಅಂತ ಹೇಳಿದ್ದಕ್ಕೆ, ಅತ್ತೆ ಈ ಥರ ಎಲ್ಲ ಮಾತಾಡಬೇಡಿ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ದಾಗ ಅವ್ರ ಬೀಗರು ಕೂಡ, ತಿಳಿದವರಾಗಿ ನೀವೇ ಈ ಥರ ಮಾತಾಡ್ತಿರಲ್ಲ, ಮಾತಾಡ್ಬೋದಾ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಎಲ್ಲವೂ ಸರಿ ಹೋಗುತ್ತೆ, ಮಗಳು ಇವಾಗ ಬಂದುಬಿಡ್ತಾಳ ನೀವು ಹತ್ತ ತಕ್ಷಣ ಅಂತ ಹೇಳಿದ್ದಕ್ಕೆ, ಇನ್ನೇನು ಮಾಡಲಿ ನನ್ನ ಪಾಲಿಗೆ ಇನ್ನೇನಂತ ಉಳಿದಿದೆ, ಅವರು ನೋಡಿದ್ರೆ ಅವರು ಏನು ಒಂದು ತೊಟ್ಟು ನೀರು ಕುಡ್ದಿಲ್ಲ, ನಾನು ಮಾತ್ರನಾ, ಅವರು ಒಂದು ತೊಟ್ಟು ನೀರು ಕುಡ್ದಿಲ್ಲ, ಏನು ಮಾಡ್ತಾ ಇದ್ದಾರೋ, ತುಂಬ ಹೊತ್ತಾಯಿತು ಅವರು ನಾನು ಹೋಗಿ ನೋಡ್ತೀನಿ ಅಂತ ಹೇಳಿದ್ದಕ್ಕೆ, ಇಲ್ಲ ಅವ್ರು ಸ್ವಲ್ಪ ಒಂಟಿಯಾಗಿರಬೇಕು ಅಂತ ಹೇಳಿದ್ದಾರೆ ಅಲ್ವಾ, ಅವ್ರು ಸಮಾಧಾನ ಆಗಿ ಬರ್ತಾರೆ, ನೀವು ವೆಯ್ಟ್ ಮಾಡಿ ಅಂತ ಹೇಳಿದ್ದಕ್ಕೆ, ಇಲ್ಲ ನಾನು ಹೋಗಿ ನೋಡ್ತೀನಿ, ಅವ್ರು ತುಂಬ ಹೊತ್ತಾಯಿತು ಬಾಗಿಲು ಹಾಕ್ಕೊಂಡು ಬಂದೇ ಇಲ್ಲ ಅಂತ ಹೋಗಿ ಬಾಗಿಲು ತೆಗೀರಿ ಬಾಗಿಲು ತೆಗೀರಿ ಅಂತ ಬಾಗಿಲನ್ನು ತಟ್ತಾರೆ. ಅಂದರೆ ಅಲ್ಲಿ ಮಹಾಬಲ್ ಅವರು ಮಾತಾಡೋ ಸ್ಟೇಜಲ್ಲಿ ಇರೋದಿಲ್ಲ. ತೆಗೀರಿ ಬಾಗಿಲು ತೆಗೀರಿ ಅಂತ ಹೇಳಿದಾಗ ನನ್ನನ್ನು ಒಬ್ಬನೇ ಆಗಿ ಒಂಟಿಯಾಗಿರಬೇಕು ಅಂತ ಅನ್ನಿಸ್ತಾ ಇದೆ, ಸ್ವಲ್ಪ ಬಿಡ್ತೀರಾ ನನ್ನನ್ನು ನೆಮ್ಮದಿಯಾಗಿರೋದಕ್ಕೆ ಅಂತ ಕಿರಿಸ್ತಾರೆ. ಅದನ್ನು ಕೇಳಿಸ್ಕೊಂಡು, ಅತ್ತೆ ಬನ್ನಿ ಅತ್ತೆ ಅವ್ರು ಬರ್ತಾರೆ ಅಂತ ಹೇಳ್ತಾರೆ. ಹಂಗೆ ಅವ್ರ ಬೀಗರು ಕೂಡ ಬನ್ನಿರಿ ಅವ್ರು ಬರ್ತಾರೆ ಸ್ವಲ್ಪ ಹೊತ್ತು ಆದಮೇಲೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬರ್ತಾರೆ. ಇಲ್ಲಿ ಬಂದು ಸೋಫಾ ಮೇಲೆ ಕೂತ್ಕೋತಾರೆ. ಅದಕ್ಕೆ ದಿವ್ಯಾ ಹತ್ರ ಅವ್ರ ಹತ್ತಂತೆ, ಅಲ್ಲ ನೀನು ದಿವ್ಯಾ ಆ ಚಂದನ ಜೊತೆಗೆ ಇರ್ತಾ ಇದ್ದೆ ಅಲ್ವಾ, ನಿಜ ಹೇಳು, ನೀನೇನು ನಮ್ಮಿಂದ ವಿಷಯ ಮುಚ್ಚಿಟ್ಟಿಲ್ಲ ತಾನೇ, ಏನೋ ಆಗಿದೆ, ನೀನು ಗೊತ್ತಿದೆ ಎಲ್ಲ ವಿಷಯ, ಏನಾದರೂ ಇದ್ದರೆ ಹೇಳು ಅಂತ ಹೇಳಿದ್ದಕ್ಕೆ, ಇಲ್ಲ ಅತ್ತೆ ನಾನು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ, ನನಗೆ ಯಾವ ವಿಷಯನೂ ಗೊತ್ತಿಲ್ಲ, ಆದರೆ ಮುಂಚೆಯಿಂದನೂ ಚಂದನಾಗೆ ಈ ಮದುವೆ ಅಂದರೆ ಇಷ್ಟನೇ ಇರಲಿಲ್ಲ, ಅವಳು ತುಂಬಾ ಟ್ರೈ ಮಾಡಿದ್ಲು ಆರ್ಯ ಜೊತೆಗೆ ಹೊಂದ್ಕೊಳ್ಳೋದಕ್ಕೆ, ಕೊನೆಗೂ ಆಗಲೇ ಇಲ್ಲ ಅತ್ತೆ, ಅವತ್ತು ಆಗಿದ್ದು ಸಿಚುವೇಶನ್ ಅವಳಿಗೆ ತುಂಬಾ ಹರ್ಟ್ ಆಗಿತ್ತು, ಆರ್ಯ ಅವಳ ಜೊತೆ
ನಡ್ಕೊಂಡಿದ್ದು ರೀತಿ ತುಂಬಾ ಹರ್ಟ್ ಆಗಿತ್ತು ಅವಳಿಗೆ. ಅವಳಿಗೂ ಒಂದು ಲಿಮಿಟ್ ಅಂತ ಇರುತ್ತೆ ಅಲ್ವಾ ಅತ್ತೆ, ಅದಕ್ಕೆ ಹೀಗೆ ಮಾಡಿದ್ದಾಳೆ ಅಂತ ದಿವ್ಯ ಹೇಳ್ತಾಳೆ. ಅದಕ್ಕೆ ಅವಳು ಈ ಮದುವೆ ಇಷ್ಟ ಇಲ್ಲ ಅಂತ ಮನೆ ಬಿಟ್ಟು ಹೋಗಿದ್ರು, ಮಂಟಪದಿಂದ ಹೋಗಿದ್ರು ನನಗಷ್ಟು ಬೇಜಾರಾಗ್ತಾ ಇರಲಿಲ್ಲ. ಆದರೆ ಅವಳು ಇನ್ಯಾವನ ಜೊತೆಗೋ ಹೋಗಿದ್ದಾಳಲ್ಲ ಈ ಮದುವೆ ಇಷ್ಟ ಇಲ್ಲ ಅಂತ. ಅವನು ಇವಳಿಗೆ ಎಷ್ಟು ದಿನದಿಂದ ಪರಿಚಯ, ಅವಳು ಅಲ್ಲಿ ಹೇಗಿದ್ದಾಳೋ ಏನು ಮಾಡ್ತಿದ್ದಾಳೋ ನನ್ನ ಮಗಳು, ಯಾಕೆ ದೇವರೇ ಇಂಥ ಪರೀಕ್ಷೆ ಕೊಡ್ತಿಂತೀಯ, ಎಲ್ಲರ ಮುಂದೆ ತಲೆ ತಗ್ಸೋ ಹಂಗೆ ಮಾಡಿಬಿಟ್ಲಲ್ಲ, ಮರ್ಯಾದೆ ಹಾಳು ಮಾಡಿಬಿಟ್ಲಲ್ಲ, ಏನು ಮಾಡೋದು ಇವಾಗ ಅಂತ ತುಂಬಾ ಗೋಳಾಡ್ತಾ ಇರ್ತಾರೆ. ದಿವ್ಯ ಸಮಾಧಾನ ಮಾಡ್ತಾ ಇರ್ತಾಳೆ. ಹರಿ ಹತ್ರ ಅವ್ರನ್ನೂ ಕರ್ಕೊಂಡು ಒಳಗಡೆ ಬಾ ಅಂತ ಹೇಳಿ ಒಳಗಡೆ ಬಂದಾದಮೇಲೆ ಹರಿ ಬನ್ನಿ ಒಳಗೆ ಹೋಗೋಣ ಅಂತ ಚಂದನಾಗಿ ಹೇಳಿ ಇಬ್ಬರೂ ಒಟ್ಟಿಗೆ ಶ್ರೀಗಂಧದ ಗುಡಿಗೆ ಎಂಟ್ರಿನ ಕೊಡ್ತಾರೆ. ಚಂದನಿಗೆ ಕಸಿ ಬಿಸಿ ಆಗ್ತಾ ಇರುತ್ತೆ, ಆದರೆ ಏನು ಮಾಡೋ ಸ್ಟೇಜಲ್ಲಿ ಇರೋದಿಲ್ಲ. ಹಾಗಾಗಿ ಹರಿ ಮತ್ತು ಚಂದನ ಇಬ್ಬರೂ ಒಳಗಡೆಗೆ ಎಂಟ್ರಿ ಕೊಡ್ತಾರೆ. ಒಳಗಡೆ ಬಂದಾದಮೇಲೆ ಮುತ್ತು ಮಯೂರ ಹತ್ರ ಸನ್ನೆ ಮಾಡಿ ಹೇಳ್ತಾನೆ ಸೋಫಾನ ಸರಿ ಮಾಡು ಅಂತ. ಆಗ ಟವಲ್ನ ತೊಗೊಂಡು ಆ ಸೋಫಾನ ಒರೆಸ್ಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಚಂದನ ಕೂತ್ಕೊಳ್ಳೋಕೆ ಹೋದಾಗ ಅವಳಿಗೆ ಬೀಳೋ ಥರ ಆಗುತ್ತೆ. ಆರಾಮಾಗಿ ಕೂತ್ಕೊಳ್ಳಿ ಅಂತ ಕೂರಿಸ್ತಾರೆ. ಮತ್ತು ಎಲ್ಲರೂ ಬಂದು ಮುಂದೆ ಕೂತ್ಕೊಂಡು ಹರಿ ನಿಮಗೆ ನಮ್ಮನೆಯವ್ರನ್ನ ಯಾರನ್ನೂ ಪರಿಚಯ ಮಾಡಿಕೊಟ್ಟಿಲ್ಲ ಅಲ್ವಾ, ಪರಿಚಯ ಮಾಡಿಕೊಡ್ತೀನಿ, ಇವರು ನನ್ನ ದೊಡ್ಡಣ್ಣ ಮುತ್ತುರಾಜ್, ಅವನು ನನ್ನ ಎರಡನೇ ತಮ್ಮ ಕಂಟಿ ಅಂತ ಹೇಳಿದಾಗ ಇಬ್ಬರೂ ನಮಸ್ತೆನ ಮಾಡ್ತಾರೆ. ಆಗ ಮಯೂರ್ ಬಗ್ಗೆ ಪರಿಚಯ ಮಾಡ್ಕೊಡೋಕೆ ಹೋದಾಗ ನಾನು ಮಾಡ್ಕೊತೀನಿ, ನಾನು ಇವರ ಕೊನೆ ತಮ್ಮ ಮಯೂರ್ ಅಂತ ಹೇಳಿದಾಗ ಹೊರಗಡೆ ಅವ್ರ ಅಪ್ಪ ಕೂತ್ಕೊಂಡು ಹುಡ್ಸೋದು ಅಪ್ಪನ್ನೇ ಮರ್ತರೇನೋ, ನನ್ನನ್ನು ಪರಿಚಯ ಮಾಡಿಕೊಡ್ರೋ, ನಿಮ್ಮ ಅಪ್ಪನ್ನ ಪರಿಚಯ ಮಾಡಿಕೊಡ್ರೋ, ನನ್ನ ಸೊಸೆಗೆ ಅವ್ರ ಮಾವನ್ನ ಪರಿಚಯ ಮಾಡ್ಕೊಂಡು ಕೊಡಿ ಅಂತ ಹೇಳ್ತಾ ಇರ್ತಾನೆ. ಆಗ ಕಂಟಿ ನಾನು ನೋಡ್ತೀನಿ ಅಂತ ಆಚೆಗೆ ಹೋಗ್ತಾನೆ. ಮುತ್ತುನು ಅಯ್ಯೋ ನಾನು ನೋಡ್ತೀನಿ ಅವ್ರು ಸ್ವಲ್ಪ ಹಾಗೇನೆ ಅಂತ ಚಂದನ ಆ ಥರ ಕನ್ವಿನ್ಸ್ ಮಾಡಿ ಹೊರಗಡೆ ಹೋಗ್ತಾನೆ. ಹೊರಗಡೆ ಬಂದಿದ್ದೇನೆ, ನೀನು ಏನು ಉಳಿಸಿದೀಯ ಅಂತ ನಿನ್ನ ಬಗ್ಗೆ ಹೇಳಬೇಕಯ್ಯ, ನೀನೇ ಎಲ್ಲನೂ ಹೇಳ್ಕೊತಾ ಇದೆಯಲ್ಲ, ಎಲ್ಲ ತೋರಿಸ್ತಾ ಇದೆಯಲ್ಲ ಅಂತ ಗಲಾಟೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಮುತ್ತು ಬಂದು ಕಂಟಿ ಬಿಡೋ ನೀನು ಒಳಗೆ ಹೋಗೋ ಅಂತ ಹೇಳಿ ಕಂಟಿನ ಒಳಗಡೆ ಕಳಿಸಿ, ಅಪ್ಪ ನೀವು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತಾಯಿರಿ, ನಾನು ಊಟನ ತೊಗೊಂಡು ಬರ್ತೀನಿ, ಏನಪ್ಪ ಇದೆಲ್ಲ ಅಂತ ಹೇಳಿಬಿಟ್ಟು ಕನ್ವಿನ್ಸ್ ಮಾಡಿ ಮುತ್ತು ಒಳಗಡೆ ಬಂದು ಕೂತ್ಕೊತಾನೆ. ಅವಾಗ ಅಣ್ಣ ಸ್ವೀಟ್ ಮಾಡಿದ್ದೀನಿ ಅಂತ ಅಂದಲ್ಲ, ಸ್ವೀಟ್ ಕೊಡೋಣ ಅದಕ್ಕೆ ಅಂತ ಹೇಳಿದ್ದಕ್ಕೆ ಅದು ಅಡುಗೆ ಮನೆಯಲ್ಲೇ ಇದೆ, ಹೋಗು ತಗೋಬರು ಅಂತ ಮಯೂರು ಹೇಳ್ತಾನೆ. ಸ್ವೀಟಾ ನನಗೆ ಸ್ವೀಟ್ ಎಲ್ಲ ಬೇಡಿ ಆ್ಯಕ್ಚುಲಿ ಅಂತ ಹೇಳಕ್ಕೆ ಹೋಗ್ತಾಳೆ. ಇಲ್ಲ ಅಣ್ಣ ತುಂಬ ಚೆನ್ನಾಗಿ ಸ್ವೀಟ್ ಮಾಡ್ತಾನೆ, ತುಂಬ ಚೆನ್ನಾಗಿ, ಒಂದ್ಸಲ ತಿಂದರೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ, ಟೇಸ್ಟ್ ನೋಡಿ ಅಂತ ಹರಿನೂ ಹೇಳ್ತಾನೆ. ಸರಿ ಆಯಿತು ಅಂತ ಮಯೂರು ಸ್ವೀಟ್ನ ತಂದು ಕೊಟ್ಟಾಗ ಚಂದನ ಓಕೆ ಆಯಿತು ಅಂತ ತಿಂದು ಹೇಳ್ತಾಳೆ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಮಯೂರು ಚೆನ್ನಾಗಿದೆಯಾ, ಕೊಬ್ಬರಿ ಮಿಠಾಯಿನ ತಿಂದು ನೋಡಿ ಅಂತ ಹೇಳಿದಾಗ ಕೊಬ್ಬರಿ ಮಿಠಾಯಿನೂ ಚೆನ್ನಾಗಿದೆ ಅಂತ ಹೇಳ್ತಾಳೆ. ನಮ್ಮ ಅಣ್ಣ ಮಾಡಿದ್ರೆ ಹಾಗೇನೆ ತುಂಬ ಚೆನ್ನಾಗಿ ಮಾಡ್ತಾನೆ ನಮ್ಮಣ್ಣ ಅಂತ ಮಯೂರ್ ಹೇಳ್ತಾ ಇರ್ತಾನೆ. ಅದಕ್ಕೆ ಹರಿ ಹತ್ರ ಚಂದನ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಮಾತಾಡಬೇಕಾ ಅಂತ ಹರಿ ಅದಕ್ಕೆ ಹೋಗೋಕ್ಕೆ ರೆಡಿನೇ ಇರೋದಿಲ್ಲ, ಆದರೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದೆ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಆಯ್ತು ರೂಮ್ ತೋರಿಸ್ತೀನಿ ಬನ್ನಿ ಅಂತ ಹರಿ ಎದ್ದು ನಿಂತ್ಕೊತಾನೆ. ಲಗೇಜ್ನ ಕೊಡು ಅಂತ ಲಗೇಜ್ನ ತೊಗೊಂಡು ಈ ರೂಮಲ್ಲ ಆ ರೂಮ್ಗೆ ಹೋಗೋಣ ಅಂತ ರೂಮ್ ಕಡೆಗೆ ಹೋಗ್ತಾ ಇರ್ತಾರೆ. ಅಷ್ಟರೊಳಗಡೆ ಮುತ್ತು ಹರಿ ಒಂದು ನಿಮಿಷ ಅಂತ ಹೇಳ್ತಾನೆ. ಅದಕ್ಕೆ ಏನಣ್ಣ ಅಂತ ಅಂದ್ಬಿಟ್ಟು ಮತ್ತೆ ಹರಿ ಓಡ್ ಬಂದುಬಿಡ್ತಾನೆ. ಅದು ದೀಪ ಹಚ್ಚಬೇಕಿತ್ತು ಕಣೋ ಅವರು ಅಂತ ಹೇಳಿದಕ್ಕೆ, ದೀಪನ ಅದೆಲ್ಲ ಹೀಗೆ ಹಾಕೋಣ ಅಂತ ಹೇಳಿದ್ದಕ್ಕೆ, ಏನೋ ಇದು ನಾನು ನಿನ್ನ ಗಂಡನ ನೀನು ನನ್ನ ಗಂಡನ ಗೊತ್ತಾಗ್ತಾ ಇಲ್ಲ ಅಂತ ಕಂಟಿಗೆ ಹೇಳ್ತಾನೆ. ಅದಕ್ಕೆ ದೀಪ ಹಚ್ಚಬೇಕಾ ಏನಕ್ಕೆ ಅನ್ನೋದಕ್ಕೆ ಮತ್ತೆ ಇನ್ನೇನೋ ಮೊದಲನೇ ಟೈಮ್ ಮನೆಗೆ ಬಂದಿದ್ದಾರೆ, ಅವರು ದೀಪ ಹಚ್ಚಿದ್ರೆ ಮನೆಗೆಲ್ಲ ಒಳ್ಳೇದಾಗುತ್ತೆ ಅಂತ ಅಷ್ಟೇ, ದೀಪ ಹಚ್ಚೋಕೆ ಹೇಳೋ ಅಂತ ಹೇಳಿದಾಗ ಹರಿ ದೀಪ ಅಂತೆ ಹಚ್ಚಬೇಕಂತೆ ಅಂತ ಹೇಳಿದ್ದಕ್ಕೆ ಚಂದನ ದೀಪ ಹಚ್ಚಬೇಕಾ ಏನಕ್ಕೆ ಅಂತ ಹೇಳಿದ್ದಕ್ಕೆ, ಅದು ಅಣ್ಣ ಹೇಳ್ತಿದ್ದಾನಲ್ಲ ಹಚ್ಚಬೇಕು ಅಂತ ಹೇಳಿದ್ದಕ್ಕೆ, ನೋಡಿ ನಾನು ಈ ಮನೆಗೆ ಬಂದು ಸ್ವಲ್ಪ ಹೊತ್ತೇ ಆಗಿರ್ಬೋದು, ಆದರೆ ನೀವು ಏನೇನೋ ಶಾಸ್ತ್ರಗಳೆಲ್ಲ ಮಾಡ್ತಾ ಇದ್ದೀರಾ ಅದೆಲ್ಲ ನನಗೆ ಗೊತ್ತಿಲ್ಲ, ಆದರೆ ನೀವು ಅಂದ್ಕೊಂಡಿರೋ ಥರ ಅಂತ ಹೇಳಕ್ಕೆ ಹೋಗ್ತಾಳೆ. ಅದಕ್ಕೆ ಆ ಮುತ್ತು ಅಣ್ಣ ಹೇಳ್ತಾ ಇದ್ದಾನಲ್ಲ, ಅಣ್ಣ ದೊಡ್ಡವ್ರು ಮಾತಾಡ್ತಾ ಇದ್ದಾರಲ್ಲ ಅವ್ರು ಮಾತಾಡಲಿ ನೀವು ಸ್ವಲ್ಪ ಇರಿ ಅಂತ ಹೇಳ್ತಾನೆ ಚಂದನಗೆ. ಸರಿ ಅಂತ ಚಂದನ ಸುಮ್ಮನೆ ಆಗ್ತಾಳೆ. ಅಣ್ಣ ನೀನು ಹೇಳು ಅಣ್ಣ, ನಿಧಾನಕ್ಕೆ ಆರಾಮಾಗೆ ಹೇಳು ಅಣ್ಣ ಅಂತ ಹೇಳಿದಾಗ ಮುತ್ತು ಈ ಪುರಾಣಗಳಲ್ಲೆಲ್ಲ ಹೇಳ್ತಾರಲ್ಲ ಹೆಣ್ಣಿನ ಶಾಪ ಅಂತ, ಹಾಗೆ ಈ ಮನೆಗೆ ಒಂಥರ ಶಾಪದ ಥರ ಆಗಿಬಿಟ್ಟಿದೆ. ಅಮ್ಮ ಹೋದಾಗಿಂದ ಈ ಮನೆಯಲ್ಲಿ ದೀಪನೇ ಹಚ್ಚಿಲ್ಲ ಯಾರೂ,
ಆ ಸ್ಥಾನಕ್ಕೆ ನೀವು ಬಂದಿದ್ದೀರಾ ಸೊಸೆ ಆಗಿ. ನೋಡಿ ನಮಗೆ ಹೇಗೆ ನಡ್ಕೋಬೇಕು, ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಏನೂ ಗೊತ್ತಿಲ್ಲ. ಆದರೆ ಈ ಮನೆಗೆ ಹೆಣ್ಮಗಳಾಗಿ ಬಂದಿರೋಳನ್ನ ತಾಯಿ ಥರ ನೋಡ್ಕೋಬೇಕು ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತಿದೆ. ಅದಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇರೋದು ಅಂತ ಫೀಲ್ ಮಾಡ್ಕೊತಾನೆ. ಅದಕ್ಕೆ ಚಂದನಾಗೂ ತುಂಬಾ ಆಗುತ್ತೆ. ಆಗ ಮಹಿ ಅಣ್ಣನ ಹತ್ರ ಬಂದು ಅಳೋಕೆ ಶುರು ಮಾಡ್ತಾನೆ. ಯಾಕೋ ಏನಾಯ್ತೋ ಅಂತ ಹೇಳಿದಕ್ಕೆ ಅಣ್ಣ ಅಮ್ಮ ಅಂತ ಹೇಳಿದಕ್ಕೆ ಏನೋ ಇದು ಚಿಕ್ಕ ಮಕ್ಕಳು ಥರ ಅಳ್ಬೇಡ ಮಹಿ ಅಂತ ಹೇಳಿದಾಗ ಕಂಠಿ ಕೂಡ ಬಂದು ಅವ್ರ ಅಣ್ಣನ ತಪ್ಕೊತಾನೆ. ಏನರೋ ಇದೆಲ್ಲ ಚಿಕ್ಕ ಮಕ್ಕಳು ಥರ, ಅಮ್ಮ ಎಲ್ಲೂ ಹೋಗಿಲ್ಲ ಕಣ್ರೋ, ಅಮ್ಮನ ರೂಪದಲ್ಲಿ ಇಲ್ಲೇ ಇದ್ದಾರೆ ಅಂತ ಮಹಿಗೆ ಚಂದನನ ತೋರಿಸ್ತಾರೆ. ಆಗ ಹರಿ ಕೂಡ ಬಂದು ತಪ್ಕೊತಾನೆ. ಅದನ್ನು ನೋಡಿ ನಾನು ಇದ್ದೀನಿ ಅಲ್ವಾ ಅಣ್ಣನಾಗಿ, ಏನೂ ಹೆದರ್ಕೋಬೇಡಿ ನಾನು ಇದೀನಲ್ವಾ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಚಂದನ ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು ಬಂದು ದೀಪನ ಹಚ್ತಾಳೆ. ಅದನ್ನು ನೋಡಿ ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಚಂದನ ದೇವ್ರ ಮುಂದೆ ಮನಸ್ಫೂರ್ತಿಯಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತಾಳೆ. ಹರಿಗೂ ತುಂಬಾ ಖುಷಿ ಆಗುತ್ತೆ. ಮುತ್ತುಗೆ ಎಲ್ರಿಗೂ ತುಂಬಾ ಖುಷಿಯಾಗಿ ನೋಡ್ತಾ ಇರ್ತಾರೆ. ಚಂದನ ದೀಪ ಹಚ್ಚಿದ್ದು ಬಂದು ಆಗ ಮುತ್ತು ಧನ್ಯವಾದಗಳು ನಿಮಗೆ, ಥ್ಯಾಂಕ್ ಯು ಅಂತ ಹೇಳಿದ್ದಕ್ಕೆ ಪರವಾಗಿಲ್ಲ ಅಂತ ಹೇಳ್ತಾಳೆ. ಆವಾಗ ಎಲ್ರಿಗೂ ಖುಷಿ ಆಗುತ್ತೆ. ಚಂದನ ಹರಿನ ನೋಡಿಕೊಂಡು ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಅಂತ ಹೇಳಿದಾಗ, ಹಾಂ ಮಾತಾಡಬೇಕಾ, ಸರಿ ಆಯಿತು ರೂಮ್ನ ತೋರಿಸ್ತೀನಿ ಬನ್ನಿ ಅಂತ ರೂಮ್ ಕಡೆಗೆ ಕರ್ಕೊಂಡು ಬರ್ತಾನೆ. ನಿಮಗೆ ಕರ್ಕೊಂಡು ಬಂದು ಈ ರೂಮಲ್ಲಿ ಕಬೋರ್ಡ್ಸ್ ಎಲ್ಲ ಏನೂ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಚಂದನ, ನೀವೆಲ್ಲ ಏನು ಅಂದ್ಕೊಂಡಿದ್ದೀರಿ ನನ್ನನ್ನು, ನೀವೇನು ಅಂದ್ಕೊಂಡಿದ್ದೀರಾ, ಇವರೆಲ್ಲ ಯಾಕೆ ಹೀಗೆ ನಡ್ಕೊತಾ ಇದ್ದಾರೆ, ಏನು ಅಂದ್ಕೊಂಡಿದ್ದಾರೆ ಅವರೆಲ್ಲರೂ, ನಮ್ಮಿಬ್ರು ಏನು ಗಂಡ ಹೆಂಡತಿ ಅಂದ್ಕೊಂಡಿದ್ದಾರಾ ಅಂತ ಅಂದಿದ್ದಕ್ಕೆ, ಮತ್ತೆ ಅಲ್ವಾ ನಿಮ್ಮನ್ನು ಗಂಡ ಹೆಂಡತಿ ಅಂದ್ಕೋಬಾರ್ದಾ ಅಂತ ಹೇಳಿದ್ದಕ್ಕೆ, ಅಲ್ಲ ರೀ ಏನು ರೀ ಮಾತಾಡ್ತಾ ಇದ್ದೀರಾ ನೀವು, ಅವರಿಗೆ ಸತ್ಯ ಹೇಳಬೇಕು ತಾನೇ ಅಂತ ಹೇಳಿದ್ದಕ್ಕೆ, ಸತ್ಯ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಅಂದಾಗ, ಇನ್ಯಾವಾಗ ಹೇಳೋದು, ನೀವು ಇವಾಗಲೇ ಹೋಗಿ ಹೇಳಿ ನಾನು ನೀವು ಗಂಡ ಹೆಂಡ್ತಿನ ಅಂತ ಹೇಳಿದ್ದಕ್ಕೆ, ಅದು ಹಾಗಲ್ಲ ನಾನಲ್ಲ ಖಂಡಿತ ಹೇಳಿದ್ದು, ಅವರೆಲ್ಲರೂ ಅಂದ್ಕೊಂಡಿದ್ದಾರೆ ಈಗ ತಾನೇ ನಮ್ಮಿಬ್ರದ್ದು ಸೂಪರ್ ಜೋಡಿ ಅಂತ ಅಂದ್ಕೊಂಡಿದ್ದಾರೆ, ಅದು ಅಲ್ಲದೆ ಅಣ್ಣ ನಿಮ್ಮನ್ನು ತಾಯಿ ಸ್ಥಾನದಲ್ಲಿ ಇಟ್ಟು ಮಾತಾಡಿದ್ದಾನೆ ಅಂದಮೇಲೆ ಇವಾಗ ಹೋಗಿ ಅವ್ರಿಗೆ ಬೇಜಾರು ಮಾಡಬೇಕಾ ಅಂತ ಹೇಳಿದ್ದಕ್ಕೆ, ಅವರೆಲ್ಲ ಮಾತಾಡ್ತಾ ಇದ್ದಾರೆ ಅಂತಲೇ ನನಗೆ ಸಂಕಟ ಆಗ್ತಾ ಇರೋದು, ಇವಾಗ ಹೋಗಿ ನೀವು ನಿಜ ಹೇಳಿ ಅಂತ ಹೇಳಿದ್ಗ, ಹೇಳ್ತೀನಿ ಆದರೆ ಬೆಳಗ್ಗೆ ಹೇಳ್ತೀನಿ, ಇವಾಗ ಎಲ್ಲರೂ ಮಲ್ಕೊಂಡಿರ್ತಾರೆ ಅಂತ ಹೇಳಿದ್ದಕ್ಕೆ, ಇವಾಗೇನು ನಿಮ್ಗೆ ಹೇಳೋಕ್ಕಾಗುತ್ತೋ ಇಲ್ವೋ, ನಾಳೆ ನಾನು ಹಾಸ್ಟೆಲ್ಗೆ ಹೋದಾಗಲಾದರೂ ಅವ್ರಿಗೆ ಗೊತ್ತಾಗುತ್ತೆ ತಾನೇ ಅಂತ ಹೇಳಿದ್ದಕ್ಕೆ, ಅದು ನಾಳೆ ಹೇಳ್ತೀನಿ ಇವತ್ತು ಬೇಡ ಅಂದಿದ್ದಕ್ಕೆ, ಇಲ್ಲ ಇವಾಗ ಹೋಗಿ ಹೇಳಬೇಕು ಅಷ್ಟೇ, ನೀವು ಹೇಳ್ತಿರೋ ಹೇಳಲ್ವೋ ನಾನೇ ಹೋಗಿ ಹೇಳಲ್ಲ ಹರಿಗೆ ಚಂದನ ಹೇಳ್ತಾ ಇರ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.